ಸ್ಟೇಟಸ್ ಏನು ಸರ್? ಏನಿಲ್ಲ, ಬಿಜೆಪಿ. ನಾನು ಈಗ ಒಬ್ಬ ರೈತ ಅಷ್ಟೇ. ರಾಜಕೀಯ ಇಲ್ಲ ಸದ್ಯಕ್ಕಿಲ್ಲ. ನಿವೃತ್ತರಾಗ್ತೀರಾ? ಇಲ್ಲ, ಆಗಲ್ಲ. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀರಾ? ಮಾಡೇ ಮಾಡ್ತೀನಿ ಮತ್ತು ಚುನಾವಣೆ ನಿಲ್ತೇನೆ. ಹೇಮಾವತಿ ವಿಚಾರದಲ್ಲಿ ಸರ್? ಹೇಮಾವತಿ ವಿಚಾರದಲ್ಲಿ ನನ್ನ ಬಾಯಿ ಹಾಕಬಾರ್ದು ಅನ್ನೋದು ನನ್ನ ಉದ್ದೇಶ. ಅಲ್ಲ, ಏನು ಕಾರಣ ಸರ್? ಏನು ಕಾರಣ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮೊದಲೇ ನಾನು ಪ್ರೆಸ್ ಮೀಟ್ ಕರೆದೆ, ಇದೊಂದು ದೊಡ್ಡ ದುರಂತ ಆಗುತ್ತೆ ಅಂತ. ಅವತ್ತಲ್ಲಿ ನನ್ನ ಎದುರಿಗೆ ಕೂತಿದ್ದವ್ರು ಯಾರೋ ಬಂದು ನನ್ನ ಜೊತೆ ಜಾಯಿನ್ ಆಗಲಿಲ್ಲ. ಇಟ್ ಹ್ಯಾಸ್ ಹರ್ಟೆಡ್ ಮೀ. ನಂಗೆ ನೋವಾಯಿತು. ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬಂದರೆ ಆ ರಾಜಕೀಯ ಬೇರೆ, ಡಿಸ್ಟ್ರಿಕ್ಟ್ ಇಂಟ್ರೆಸ್ಟ್ ಬೇರೆ, ಇದನ್ನು ಮಾಡೋಕ್ಕೆ ಬಿಡಬಾರ್ದು ಅಂತ ಯಾವುದೋ ಹೋಟೆಲ್ ಅವತ್ತು ಅಲ್ಲಿ ಕರೆದೆ. ನಾನು ಪ್ರೆಸ್ ಮೀಟ್ ಕರೆದೆ. ಬಹುಶಃ ನೀವು ಯಾರು ಬಂದಿದ್ರೂ ಗೊತ್ತಿಲ್ಲ. ಭಾರಿ ಅಟ್ಟರ್ ಫ್ಲಾಪ್ ಮಾಡಿಬಿಟ್ರು. ಜೊತೆಗಿದ್ದವರೆಲ್ಲ ಅಲ್ಲಲ್ಲೇ ಕೂತ್ಕೊಂಡು ಆಚೆ ಹೋಗ್ಬಿಟ್ಟು ಆ್ಯಸ್ ಇಫ್ ಇದೇನೋ ನನಗೆ ಪರ್ಸ್ನಲ್ಗೆ ಏನಾಗುತ್ತೆ ಅನ್ನೋರಂಗೆ ಓದಿಸಿದ್ರು. ಬೀಟ್ರಪ್ಪ, ನಿಮಗೆ ನಮ್ಮ ಮೇಲೆ ಗೌರವ ಇಲ್ಲ, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ, ದೂರ ಇದೆ. ಕ್ರೆಡಿಟ್ ವಾರ್ ಇರ್ಬೇಕು ಸರ್. ಅದೇ ಕ್ರೆಡಿಟ್ ವಾರಲ್ಲಿ ಕ್ರೆಡಿಟ್ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಇದು ರಾಜಕೀಯವಾಗಿ ಏನಾದರೂ ತಿರುವು ಪಡೆಯುತ್ತೆ ಸರ್? ನೋಡಬೇಕು. ತುಂಬ ಸೀನಿಯರ್ ಪೊಲಿಟಿಷಿಯನ್ನು ಈಗಾಗಲೇ ಸಂಸದರು ಗೆದ್ದು ಒಂದು 100 ವರ್ಷಗಳು ಕಳೀತಾ ಬಂತು. ಅವ್ರ ಕೆಲಸದ ಬಗ್ಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್? ನಾನು ಅವ್ರ ಬಗ್ಗೆ ಮಾತಾಡ ಅಲ್ಲ ಸರ್, ಒಬ್ಬ ಸಾಮಾನ್ಯನಾಗಿ ಬೇಕಾದ ಮಾಡಿದ್ರು ನಾನು ಅವ್ರ ಬಗ್ಗೆ ಮಾತಾಡ. ಸರ್, ಬಿ ಜೆ ಪಿಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ಮುಂದಿನ ಚುನಾವಣೆಗೆ ಏನಾದರೂ ಮಾರಕ ಆಗುತ್ತೆ ಸರ್? ನಿಮ್ಗೆ ಹೇಳಿದ್ದೀನಿ ರಾಜಕೀಯ ಚರ್ಚೆ ಮಾಡಲ್ಲ ಅಂತ. ಅಲ್ಲ, ಈ ಮೈತ್ರಿ ಮುಂದುವರೆದು ಹೇಗೆ ಸರ್? ಏನು ಹೇಳಿ ನಾವು ಯಾರು ಉತ್ತರ ಹೇಳಕ್ಕೆ ಅದಕ್ಕೆಲ್ಲ. ಅಲ್ಲ, ಈಗ ನಿಮಗೆ ಮೈತ್ರಿ ಮುಂದುವರೆದಾಗ ಅಲ್ಲಿ MLA ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅದಕ್ಕೆ ನಾವೇನು ಮಾತಾಡಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಈಗ ಮಾತಾಡಲ್ಲ, ಸಮಯ ಬಂದು ಸಮಯ ಬಂದಾಗ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಚುನಾವಣೆ ನಿಂತೀನಿ ಅಂತಲೂ ಹೇಳಿದ್ದೀನಿ. ನಿಮ್ಗೆ ಅಷ್ಟಕ್ಕೆ ಅರ್ಥ ಆಗ್ಬೇಕು. ಕಾರ್ ನೋಡೋದು ಪಕ್ಷದ ಮೇಲೆ ನಿಂತಿರೋ ಕ್ಷೇತ್ರ ಏನಾಗ್ತು ಯಾರಿಗೆ ಬೇಕು. ಈ ಸಂತೆಯಲ್ಲಿ ತಪ್ಪಿಸ್ಕೊಂಡ್ರ ಮಗ ನಾನು, ಯಾರು ಹಿಡ್ಕೊಂಡು ಬಸ್ ಅದೇ ಸರ್ ಚರ್ಚೆ ಆಗ್ತದೆ. ಕಾಂಗ್ರೆಸ್ಗೆ ಬರ್ತಾರೆ ಅಂತ. ಈಗ ಹೇಳಿದ್ರಲ್ಲ, ಅದು ಕರೆಕ್ಟ್ ಸರ್. ಮಾಧುಸ್ವಾಮಿ ಅವರು ಕಾಂಗ್ರೆಸ್ಗೆ ಬರ್ತಾರೆ. ಯಾರು ಹಿಡಿತಾರೋ ಗೊತ್ತಿಲ್ಲ. ಯಾರು ಕೈ ಹಿಡಿತಾರೋ ಅವ್ರ ಜೊತೆಲಿ ಎಲ್ಲಾರು ಬಸ್ ಮನೆ ಮುಖ್ಯಮಂತ್ರಿಗಳು ಭೇಟಿಯಾಗಿ ಆ ಉದ್ದೇಶನೇ ಇತ್ತ? ಹೇಳಿದ್ರಲ್ಲ ಸಾರಿ, ನಾನು ಯಾವತ್ತೂ ದ್ವಂದ್ವದಲ್ಲಿ ಮಾತಾಡೋ ಮನುಷ್ಯ. ಮಾಡಿದ್ರೆ ಮಾಡಿದ್ದೆ ಅಂತ ಯಾವನ್ಗೆ ಎದುರ್ಕೊಂಡು ಮಾತಾಡ್ಬೇಕ ನಾನು? ಇಲ್ಲವೇ ಇಲ್ಲ. ಹಾಸ್ಟೆಲ್ ಸೈಟ್ ಬಿಟ್ಟರೆ ಬೇರೆ ಚರ್ಚೆನೇ ಇಲ್ಲ. ಅವರು ಕೇಳಲ್ಲ, ನಾವು ಆ ಟಾಪಿಕ್ಕೇ ನಾವು ಯಾರು ಮಾತಾಡಿಲ್ಲ. ಸುಮ್ಮನೆ ಹಂಗೆಲ್ಲ ಹೋಗೋದು ಸರ್. ಅವ್ರು ಮುಖ್ಯಮಂತ್ರಿ ಸರ್, ಮುಖ್ಯಮಂತ್ರಿಯಾಗಿ ನೋಡಿ ಒಂದು ಪೊಲಿಟಿಕಲ್ ಪಾರ್ಟಿ ಹೆಡ್ಡಾಗಿ ಹಾಕಿ ನೋಡ್ತೀರಿ ಅವ್ರನ್ನ. ಒಬ್ಬ MLA ಅನ್ಯಾಯ ಆಗೋದು ಗ್ಯಾರಂಟಿ. ಯಾಕೆ ಅಂದರೆ ಜಿಲ್ಲೆನಲ್ಲಿ ನಾವೇನು 3.7 lakh ಏಕರ್ಸ್ಗೆ ನೀರು ಕೊಡ್ತೀವಿ, ಡೈರೆಕ್ಟ್ ವಾಟರ್ ಕೊಡ್ತೀವಿ, ಡಿಸ್ಟ್ರಿಬ್ಯೂಟರ್ಸ್ ಮಾಡಿಕೊಡ್ತೀವಿ ಅಂತ ಇವತ್ತವರೆಗೂ 10 ಎಕರೆಗೂ ನಾವು ನೀರು ಕೊಟ್ಟಿಲ್ಲ. ಇವತ್ತವರೆಗೂ ನಾವು ಕಮಾಂಡ್ ಏನು ತೋರಿಸ್ಕೊಂಬಂದಿದ್ದೀವಿ, ಕೆರೆಗಳಿಗೆ ನೀರು ಬಿಟ್ಬಿಟ್ಟು ಆ ಕೆರೆಗೆ ಅಟ್ಯಾಚ್ ಆಗಿದ್ದು ಅಚ್ಚುಕಟ್ಟು ಅಂತ ತೋರಿಸಿದ್ದೀವಿ. ಈ ಸ್ಕೀಮ್ ಮಾಡಿದ್ದು ಡ್ರಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮ್ ಅಂತ. ಎಲ್ಲಿ ದಟ್ಟವಾದ ಡ್ರಾಟ್ ಇತ್ತು, ಗುಬ್ಬಿ, ತುರುವೇಕೆರೆ ಆ ಭಾಗದಲ್ಲಿ, ಅವ್ರಿಗೆ ನೀರು ಉಣಿಸ್ಬೇಕು ಅಂತ 5 ಲಕ್ಷ ಎಕರೆಗೆ ನೀರು ಕೊಡಬೇಕು ಒಂದು ಸೀಸನ್ನಲ್ಲಿ ಸೆಮಿ ಡ್ರೈ ಬ್ಲಾಕ್ಗೆ ಅಂತ ಸ್ಕೀಮ್ ಮಾಡಿದ್ದು ಪುಣ್ಯಾತ್ಮ ನಿಜಲಿಂಗಪ್ಪ, ಯಶೋಧರ ದಾಸಪ್ಪನವ್ರ ಕಾಲದಲ್ಲಿ ಆಲೋಚನೆ ಮಾಡಿ ಅಪ್ರೈಸ್ ಮಾಡಿದ್ದು. ಯಾಕೆಂದರೆ ಸಿವಿಯರ್ ಡ್ರಾಟ್ 1904, 1905 ಇಡೀ ರಾಜ್ಯದಲ್ಲಿ ವರ್ಸ್ಟ್ ಇಟ್ ವಾಸ್ ಗುಬ್ಬಿ ತಾಲೂಕು ಅಂಡ್ ಸಿರಾ ತಾಲೂಕು. ಯೋಜನೆ ವೈಜ್ಞಾನಿಕವಾಗಿಲ್ಲ ಸರ್. ಯೋಜನೆ ವೈಜ್ಞಾನಿಕವಾಗಿದೆ, ಅನುಷ್ಠಾನ ಆಗ್ಬೇಕಾದ್ರೆ ಏನಾಗ್ಬಿಡ್ತು, ಮಧ್ಯೆ ಎಲ್ಲ ಬಂದ್ಬಿಟ್ರು. ಡ್ರಿಂಕಿಂಗ್ ವಾಟ್ರು, ಆ ವಾಟ್ರು, ಈ ವಾಟ್ರು ಅಂತ ಹೆಸರಲ್ಲಿ ಎಲ್ಲರ ಪ್ರಪಂಚದ ಮೇಲೆ 3 TMC ವಾಟ್ರನ್ನ ಡ್ರಿಂಕಿಂಗ್ ವಾಟ್ರಿಗೆ ಕೊಡೋಕ್ಕಾಗುತ್ತೆ ಅಂದರೆ ಯಾರಾದರೂ ಒಂದು ಕೆನಾಲಲ್ಲಿ 17.5 TMC ಜಿಲ್ಲೆಗೆ ನೀರು ಬರೋದ್ರಲ್ಲಿ 3.5 ಲಕ್ಷ 3.25 ಲಕ್ಷ ಎಕರೆಗೆ ನೀರು ಕೊಡ್ತೀವಿ ಒಂದು ಬೆಳೆಗೆ ಅಂತೇಳಿ ಕುಣಿಗಲ್ ತಾಲೂಕು ಒಂದಕ್ಕೆ 3 TMC ನೀರು ಡ್ರಿಂಕಿಂಗ್ ವಾಟ್ರಿಗೆ ಕೊಡ್ತಾರ. 1 TMC ಇತ್ತು. ಇವತ್ತವರೆಗೆ ಕುಣಿಗಲ್ ಹ್ಯಾಸ್ ನೆವರ್ ಫೇಸ್ಡ್ ಡ್ರಾಟ್. ಹೋರಾಟಗಾರರು ಹೇಳ್ತಿರೋದು ವೈಜ್ಞಾನಿಕವಾಗಿಲ್ಲ ಯೋಜನೆ ಅಂತ. ಯಾವ ಯೋಜನೆ? ಹೇಮಾವತಿ ನಾಲೆ. ಹೇಮಾವತಿ ಯೋಜನೆ ಹೆಬ್ಬೂರಿಗೆ ಭಾರಿ ಅಂದರೆ ನಾಗೋಲಿಗೆ ಎಂಡ್ ಆಗಬೇಕಾಗಿತ್ತು ವೈಜ್ಞಾನಿಕವಾಗಿ. ಅವತ್ತು ಡ್ರಾಟ್ ಇರೋ ಏರಿಯಾನ ಗುತ್ಸೆ ಮಾಡಿದ್ರು. ರಾಜಕೀಯವಾಗಿ ಶಕ್ತಿಗಳು ಜಾಸ್ತಿ ಆದಂಗೆ ಯಾರ್ಯಾರು ಇದಂತಾರೆ ಎಲಾಸ್ಟಿಕ್ಕು ನಾಯಿಬಾಲ ಇದ್ದಂಗೆ ಎಳ್ಕೊಂಡು ಹೋಗ್ಬಿಟ್ಟು ಈಗ ಮಾಗಡಿವರೆಗೂ ಎಳ್ಕೊಂಡು ಹೋದಾಗ ವೈಜ್ಞಾನಿಕವಾಗಿಲ್ಲ, ಈ ಕಡೆ ಎಲ್ಲೋ ಎಳ್ಕೊಂಡು ಹೋದಾಗ ವೈಜ್ಞಾನಿಕವಾಗಿಲ್ಲ. ಇನ್ ದಿ ನೇಮ್ ಆಫ್ ಡ್ರಿಂಕಿಂಗ್ ವಾಟರ್ ಇಷ್ಟೊಂದು ವಾಟರ್ ಕನ್ಸ್ಯೂಮ್ ಮಾಡೋಕ್ಕೆ ಯಾರೂ ಅವಕಾಶ ಕೊಡೋದಿಲ್ಲ, ಕೊಡಬಾರ್ದಾಗೆ. ಡ್ರಿಂಕಿಂಗ್ ವಾಟ್ರಿಗೆ 3 TMC ಕುಣಿಗಲ್ಗೆ ಅಂದರೆ ಯಾರು ಒಬ್ಬರು ಯಾಕೆ ಏನು ಡ್ರಿಂಕಿಂಗ್ ಎಷ್ಟು ಕುಡಿಬೋದು? ಡ್ರಿಂಕಿಂಗ್ ವಾಟ್ರ್ ಹೆಂಗೆ ಕೊಡ್ತೀವಪ್ಪ? ಆ ಟ್ಯಾಂಕಲ್ಲಿ ಅಥವಾ ಅಲ್ಲಿರೋ ಬೋರ್ವೆಲ್ಲಲ್ಲಿ ವಾಟ್ರ್ ಎಷ್ಟಿದೆ ಅಂತ ನೋಡಿ ನಾವು ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ತೀವಿ. 20%, 30%, 50% ಆ ಟ್ಯಾಂಕಿಗೆ ನೀರು ಕೊಟ್ಕೊಂಡು ಡ್ರಿಂಕಿಂಗ್ ವಾಟರ್ನ ಎನ್ಶೂರ್ ಮಾಡ್ಕೊಂಡು ಹೋಗ್ತೀವಿ. ನೀರಾವರಿ ಎಕ್ಸ್ಪರ್ಟ್ಸ್ ಏನು ಮಾಡ್ಬೋದು ಸರ್ ಇದನ್ನು ನೀವು ಹೇಳೋದಾದ್ರೆ?
ಸರ್ ನಾನು ಮಿನಿಸ್ಟರ್ ಆದ ತಕ್ಷಣ ಇದನ್ನು ಕ್ಯಾಬಿನೆಟಲ್ಲಿ ರೈಸ್ ಮಾಡಿ ಹೂ ಹ್ಯಾಸ್ ಅಪ್ರೈಸ್ ದಿಸ್, ಯಾರು ಈ ಪ್ರಾಜೆಕ್ಟ್ ಅಪ್ರೈಸ್ ಮಾಡಿ ಎಕ್ಸ್ಪ್ರೆಸ್ ಕೆನಲ್ ಮಾಡಿದ್ದು, ಕಾರಣ ಏನು ಅಂತ ಕೇಳಿದ್ವಿ. ಕುಣಿಗಳಿಗೆ ನೀರು ಹೋಗಿಲ್ಲ ಅಂತ ಯಾರಾದರೂ ಪ್ರೂವ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ವಿ. ಇಲ್ಲ, ಇದು ಒಂದು ಅವ್ರವ್ರ ಇಚ್ಛೆಗಾಗಿತ್ತು ಅಂತ ಗೊತ್ತಾಗಿ ನನಗೇನೆ ಕೊಟ್ರಲ್ಲ ಒಪಿನಿಯನ್. ಇಲ್ಲ ಸರ್ ಬೇಕಿಲ್ಲ, ಮಾಡರ್ನೈಸೇಷನ್ ಆಫ್ ದಿ ಕೆನಾಲ್ ಇದ್ದರೆ ಸಾಕು ಅಂದಾಗ ನಾನು ಅವ್ರ ಇಲಾಖೆ ರಿಪೋರ್ಟ್ ಮೇಲೆನೆ ಕ್ಯಾಬಿನೆಟ್ಗೆ ಇಟ್ಟು ಅವತ್ತೇನು ಪೈಪ್ಲೈನಿಗೆ ಕೊಟ್ಟರು ಗ್ರ್ಯಾಂಟ್ ಇದೆ ಅದನ್ನೇ ಮಾರ್ಪಾಡು ಮಾಡಿ ಕೆನಾಲನ್ನು ಎಕ್ಸ್ಪ್ಯಾಂಡ್ ಮಾಡಿ 600-700 ಕ್ಯೂಸೆಕ್ಸ್ ನೀರು ಹರಿತಿತ್ತು. 1500 1600 ಕ್ಯೂಸೆಕ್ಸ್ ಹರಿಯುವಷ್ಟು ಮಾಡಿಕೊಟ್ವಿ. ಅವತ್ತೇ 70ನೇ ಕಿಲೋಮೀಟರ್ವರೆಗೂ ಆಗಿತ್ತು, ಮುಂದುವರ್ಸೋಕ್ಕೆ ಕೇಳಿದ್ದೀವಿ. ನಾಲೆನಲ್ಲಿ ಸರಾಗವಾಗಿ ನೀರು ಹೋಗುತ್ತೆ. ನಾನು ರಂಗನಾಥ್ ಅವ್ರ 2-3 ಸಲ ನಾನಿದ್ದಾಗ ಮಂತ್ರಿ ಇದ್ದಾಗ KDP ಕೇಳಿದಲ್ಲೂ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಹೇಳಿದೆ, ನಿನ್ನ ಕುಡಿಗಳಿಗೆ ಯಾವ ನೀರು ಆಗಿಲ್ಲ, ಎಲ್ಲೂ ನಾವು ಅಡಚಣೆ ಮಾಡಿಲ್ಲ, ನಾಲೆ ಸಾಕಾಗಲ್ಲ, ನಾಲೆನಲ್ಲೇ ಸಾಕಾಗುತ್ತೆ ನೀರು. ಏನಿದು ಗ್ರಾವಿಟಿನಲ್ಲಿ ನೀವು ಮಧ್ಯೆ ನೋಡಿ, ನಿಮ್ಗೊಂದು ಸತ್ಯ ಹೇಳೋಗ್ತೀನಿ. ನಾವೆಲ್ಲ ಭಾಳ ಕೋಆಪ್ರೇಟ್ ಮಾಡಿದ್ವಿ ಬುಗುಡ್ನಳ್ಳಿ ಕರೆ ತುಂಬಕ್ಕೆ ಮೊದಲಿಗೆ. ದೇಬೇರಿ ಅವರೆಲ್ಲ DC ಇದ್ದಾಗ ರಿಕ್ವೆಸ್ಟ್ ಮಾಡೋರು, ಸರ್ ಬುಗುಡ್ನಳ್ಳಿ ಲೆವೆಲ್ಲು ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲದಂಥ ಲೆವೆಲ್ ಇದೆ, ಒಂದು ಅರ್ಧ ಆಗುತ್ತೆ ಕೆರೆ, ಏನಾದ್ರು ಮಾಡಿ ಸಹಕಾರ ಮಾಡಿ ಫುಲ್ ಪ್ರೆಷರಾಗಿ ನೀರನ್ನು ಹರಿಸಿದ್ರೆ ಬುಗುಡ್ನಳ್ಳಿ ತುಂಬುತ್ತೆ, ಇದ್ರೆ ಮಧ್ಯಕ್ಕೆ ನಿಂತು ಹೋಗ್ಬಿಟ್ರೆ ನೀರಿಲ್ದಂಗೆ ಆಗುತ್ತೆ. ಆ್ಯಸ್ ಎ ಫಾರ್ಮರ್ ಮಿನಿಸ್ಟರ್ ನನ್ನ ಅಭಿಪ್ರಾಯ, ನಿಮ್ಮ ತುಮಕೂರಿಗಂತ ಇನ್ನೊಂದು ರಿಸರ್ವಾಯರ್ ಬೇಕೀಗ. ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ಜನಸಂಖ್ಯೆ ಹೆಚ್ಚಾಗಿರೋದು. ನಿಮ್ಮ ಬುಗುಡ್ನಳ್ಳಿ ಟ್ಯಾಂಕ್ 6 ಮಂತ್ಸು ನೀರು ಕೊಡೋಕ್ಕಾಗಲ್ಲ. ನಾನು ಮಿನಿಸ್ಟರ್ ಆದಾಗ 2 ಸಲ ತುಂಬಿಸ್ತೆ, ಕೆರೆನ ವೈಲೇಟ್ ಮಾಡಿ ತುಂಬಿಸ್ತೆ. ಈ ಸೀಸನ್ಲ ಕೊಡಬಾರ್ದು ಮೇನಲ್ಲಿ ಅಂದರೆ ಕುಡಿಯೋಕೆ ನೀರಿಲ್ಲ ಅಂತ ಈಗಲೂ ಕೊಟ್ಟರು. ಒಂದು 3-4 ದಿವಸ ಕೆರೆಗೆ ನೀರು, ಬಿಕಾಸ್ ಕುಡಿಯೋಕೆ ನೀರಿಲ್ಲ ಅಂತ. ಅಂಥ ಸ್ಥಿತಿಲಿ ನೀರೇ ಹತ್ತಲ್ಲ ಅಂದಾಗ ನೀವು ಮಧ್ಯೆ ಈ ವಾಟರ್ ಆ್ಯಂಡ್ ಪವರ್ ಫ್ಲೋ ಆಗೋದು ಪ್ರೆಷರ್ ಮೇಲೆ. ವೋಲ್ಟೇಜ್ ಅಂತೀವಿ, ಟ್ರಾನ್ಸ್ಫಾರ್ಮರ್ ಇದ್ದವನು ವೋಲ್ಟೇಜ್ ಸಿಗುತ್ತೆ ರೀ. ನೀವು ಎಷ್ಟೇ ದೊಡ್ಡ TC ಇಟ್ಟರು ದೂರ ಹೋಗ್ತಾ ಪ್ರೆಷರ್ ಕಡಿಮೆ ಆದಂಗೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ವಾಟರ್ ಅಷ್ಟೇ, ಅಲ್ಲಿ ಪಂಪಿಂಗ್ ಏರಿಯಾನಲ್ಲಿ ಅಥವಾ ಡಿಸ್ಚಾರ್ಜ್ ಏರಿಯಾನಲ್ಲಿ ಪ್ರೆಷರ್ ಇರುತ್ತೆ. ದೂರ 1000 ಕೋಟಿ ಖರ್ಚಿನಲ್ಲಿ ಅದು ಕೆಲಸದಲ್ಲಿ ಅಲ್ಲಿ ಮುಗಿಸ್ಬಿಡ್ತೇನೆ ಸರ್. ಪ್ರೆಷರ್ ಡಿಕ್ರೀಸ್ ಆಗ್ತಾ ಹೋದ್ರೆ ತುಮಕೂರು, ಕೊರಟಗೆರೆ, ಮಂಡ್ಯ ವಿಲ್ ಬಿ ವೆರಿ ಹಾರ್ಡ್ ಹಿಟ್. ಗುಬ್ಬಿಗಂತೂ ಇರಿಗೇಷನ್ ನೀರು ಕೊಡೋಕ್ಕಾಗದೇ ಇಲ್ಲರೋ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಗುಬ್ಬಿ ತಾಲೂಕು ಇರಿಗೇಷನ್ಗೆ ನೀರು ಕೊಡಲೇಬೇಕು. ನಾವು ಪ್ರಾಜೆಕ್ಟ್ ಅಪ್ರೈಸ್ ಮಾಡೋದೇ ಅದಕ್ಕೆ. DPAP ಪ್ರೋಗ್ರಾಮ್, ಡಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಬಂದು ದಾರುದ್ದಕ್ಕೂ ಆ ಊರು ಈ ಊರು, ಆ ಟೌನು ಈ ಟೌನು ಅಂತ ಹೋಗ್ಲಿ ಕುಡಿಯೋ ನೀರು ಅಂತ ಎಕ್ಸಾಂಪ್ ಮಾಡ್ತು ಟ್ರಿಬ್ಯುನಲ್ ಅವತ್ತು. ಬಟ್ ನಾಟ್ ಟು ದಿಸ್ ಎಕ್ಸ್ಟೆಂಟ್. 40-50% ಆಫ್ ದಿ ಎಂಟೈರ್ ವಾಟರ್ನ ನಾವು ಡೈವರ್ಟ್ ಮಾಡ್ಕೊಂಡು ಹೋಗೋದ್ರಲ್ಲಿದೆ. ಮತ್ತು ಇವರೇ, ನಾನೇ ಸಿರಾ ಮದ್ಲೂರು ವಿಷಯಕ್ಕೆ ಕೇಳಿದೆ. ನಾನು ನಿಮಗೆ ಗೊತ್ತಿರ್ಬೇಕು, ಮದ್ಲೂರಿಗೆ ಐ ರೆಫ್ಯೂಸ್ ಟು ಗಿವ್ ವಾಟರ್. ಇಲ್ಲ ಸರ್, ಅಲಾಟ್ಮೆಂಟ್ ಇಲ್ಲ. ಹೋಗ್ಲಿ ನೋಡ್ರಪ್ಪ ಹುಡುಕ್ರಿ ಅಂದೆ. ಎಲ್ಲಿಂದ ತರನ್ ಸರ್ ನೀರು? ಝೀರೋ. ಹೇಮಾವತಿ ಅಲೋಕೇಶನ್ ಇಸ್ ಝೀರೋ. ಎಲ್ಲೂ ನೀರು ಕೊಡೋಕೆ ನಮ್ಮ ಹತ್ರ ನೀರೇ ಇಲ್ಲ ಅಂತ ಹೇಳಿದ್ಕೆ ನಾನು ಅವತ್ತು ಟಫಾಗಿ ಬಿಹೇವ್ ಮಾಡಿದೆ, ಕೊಡೋಕ್ಕಾಗಲ್ಲ ಅಂತ. ಆಮೇಲೆ ಸೀಸನ್ ನಮಗೆ ಕೋಆಪ್ರೇಟ್ ಮಾಡಿದ್ದಕ್ಕೆ ಒಂದು ಹಂತ ಡಿಸೆಂಬರ್ ಕಳೆದ ಮೇಲೆ ರಾಜೇಶ್ ಗೌಡನ್ ಕರೆದು ನೀರು ಕೊಡ್ತೀವಿ ತಗೊಳಪ್ಪ, ಎಕ್ಸಸ್ ಇದೆ ನೀರೀಗ ಅಂತ ಹೇಳಿ ಕೊಟ್ಟಿದ್ದೀವಿ. ಆರಂಭದಲ್ಲಿ ನಾನು ವಿರೋಧನೆ ಮಾಡಿದೆ, ಕೊಡಲ್ಲ ರೀ ನೀರಿಲ್ಲ ಅಲ್ಲಿವರೆಗೆ, ತುಮಕೂರಿಗೆ ಸಾಲಲ್ಲ, ಪ್ರಾಜೆಕ್ಟ್ ಇರೋದಕ್ಕೆ. ಪ್ರಾಜೆಕ್ಟ್ ಅಪ್ರೈಸ್ ಮಾಡೋದೇ ಇಲ್ಲೋ, ಎಂಡ್ ಮಾಡೋದೇ ಇಲ್ಲೋ, ಬೆನಿಫಿಷರೀಸೇ ಬೇರೆ. ಇವತ್ತು ಬೆನಿಫಿಷರಿ ಯಾವತ್ತ ನಾನು ಮಿನಿಸ್ಟ್ರಾಗಿ ನಾನು 1 TMC ಎನ್ಶೂರ್ ಮಾಡಿಕೊಟ್ಟೆ ಕುಣಿಗಲ್ಗೆ. ಮಾರ್ಕೋನಲ್ಲಿ ತುಂಬಿದಾಗ ಅದರ ಟೈಲೆಂಡಿಂದ ಮಂಗಳಾಗ ವಾಟರ್ ಡ್ರಾ ಮಾಡಲಿಕ್ಕೆ 1 TMC ಸ್ಟೋರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು. ಅಡಿಷನಲ್ 1 TMC ಸ್ಟೋರ್ಡ್ ಇನ್ ಕುಣಿಗಲ್. ಮಂಗಳಾ ಡ್ಯಾಮ್ ಇರಲಿಲ್ಲ, ಮಂಗಳಾ ಖಾಲಿ ಇತ್ತು ಅವತ್ತು. ಮಾರ್ಕೋನಲ್ಲಿಂದ ಮಂಗಳಾ ವಾಟರ್ ಡೈವರ್ಟ್ ಮಾಡಿಕೊಟ್ವಿ, ದುಡ್ಡು ಕೊಟ್ವಿ, 7 ಕೋಟಿ 8 ಕೋಟಿ ದುಡ್ಡು ಕೊಟ್ಟು ಡೈವರ್ಟ್. ಮಂಗಳಾನಲ್ಲಿ ಕೂಡ ಸ್ಟೋರೇಜ್ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ. ಎಷ್ಟು ಬೇಕು ನೀರು? ಯಾತಕ್ಕೆ ಬೇಕು ನೀರು? ಅಲ್ಲಿಂದ ಮುಂದಕ್ಕೆ ಹೋಗೋ ನೀರಿಗೂ ನಮಗೂ ಸಂಬಂಧವೇ ಇಲ್ಲ. ಶಿಂಷಾ ವ್ಯಾಲಿಗೆ ನೀರು ಬಿದ್ದುಬಿಟ್ರೆ ಮುಗಿದೋಯ್ತು. ಟ್ರಿಬ್ಯುನಲ್ ಕೆಳಗಡೆ ಅವು ನೀರು ಹೋಲ್ಡ್ ಮಾಡೋಕ್ಕೂ ನಮಗಾಗಲ್ಲ. ಸೀದಾ ತಮಿಳ್ನಾಡಿಗೆ ಹೋಗುತ್ತೆ. ಮತ್ತೆ ಅದು ಕೊಡೋ ಕಡೆ ಕೊಡೋದು ಬಿಟ್ಟು ಎಲ್ಲೋ ಥೈಲ್ಯಾಂಡ್ಗೆ ಹರಿಸ್ಕೊಂಡು ಹೋಗ್ಬಿಟ್ಟು ನೀರು ವೇಸ್ಟ್ ಮಾಡ್ತೀವಿ ಅಂದರೆ ಅಂಥ ಸುಭಿಕ್ಷದಲ್ಲಿ ನಾವಿದ್ದೀವ? ಇಲ್ಲ ಸರಿ, ಅಗ್ಗಜಗ್ಗಾಟಕ್ಕೆ ಇಲ್ಲಿ ನಿಮ್ಮ ಪ್ರಮುಖ ಹೋರಾಟಗಾರರು ನನ್ನ ಹತ್ರ ಬಂದಿದ್ರು. ನೋಡಪ್ಪ, ಇದರಲ್ಲಿ ರಾಜಕಾರಣ ಮಾಡದೆ ಹೋರಾಟ ಮಾಡಲ್ಲ ಅಂದರೆ ನಾನು ನಿಮ್ಮ ಜೊತೆ ಬಂದು ನಿಂತ್ಕೊಂಡು, ಯಾರ್ಯಾರೋ ಸ್ವಂತ ಹಿತಾಸಕ್ತಿಗೆ ನಮ್ಮನ್ನೆಲ್ಲ ಬಳಸ್ಕೊಂಡು ಕೇಸ್ ಹಾಕ್ಸಕ್ಕೆ ಕರೆಯೋದಕ್ಕೆ ನಾವು ಬರಲ್ಲ. ಉತ್ತರ ಹೇಳ್ಬೇಕಂದ್ರೆ ಜಿಲ್ಲೆ ಪರವಾಗಿ ಹೇಳ್ಬೇಕು, ಕ್ಷೇತ್ರದ ಪರವಾಗಿ ಹೇಳೋಕ್ಕಲ್ಲ. ಚಿಕ್ಕನಾಯಕನಲ್ಲಿ ಇಸ್ ನಾಟ್ ಎ ಸಫರ್. ನಮಗೇನು ಇದರಿಂದ ತೊಂದರೆ ಆಗ್ತಿರ್ಲಿಲ್ಲ. ಹೋರಾಟಗಾರರಲ್ಲಿ ಸ್ವಹಿತಾಸಕ್ತಿ ಇದೆ. ಹೋರಾಟಗಾರರು ಆ ಭಾವನೆಯಲ್ಲಿ ಬಂದು ಕಾಂಪ್ರಮೈಸ್ ಆಗಲ್ಲ ಅನ್ನೋ ಸ್ಥಿತಿ ನಮ್ಗೆ ಗೊತ್ತಿದ್ರೆ ಯಾವತ್ತೂ ಜೈನ್ ಆಗ್ತಿತ್ತು. ಅಲ್ಲ, ಈ ಹೋರಾಟಗಾರರು